ಮೂವಿ ಹೆಸರು ಮಾ ಇಂಟಿ ಬಂಗಾರಂ. ಸಮಂತಾ ಅವ್ರದ್ದು. ಸಮಂತಾ ಅವ್ರ ಹೆಸರು ಮೂವಿನಲ್ಲಿ ಸ್ವರ್ಣ ಅಂತ. ಸ್ವರ್ಣ ಅವರು ಡಾಕ್ಟರ್ ದಿಗಂತ್ ನ ಮದುವೆ ಆಗಿದ್ದಾರೆ. ಸ್ವರ್ಣ ಅನಾಥಾಶ್ರಮದಲ್ಲಿ ಬೆಳೆದಿರೋದು, ಅಪ್ಪ ಅಮ್ಮ ಇರೋದಿಲ್ಲ. ದಿಗಂತ್ ಅವ್ರ ಅಪ್ಪ ರಾಜಕೀಯ ವ್ಯಕ್ತಿ, ಊರಿನಲ್ಲಿ ಶ್ರೀಮಂತ ಮನೆತನ. ದಿಗಂತ್ ಮತ್ತೆ ಸ್ವರ್ಣ ಲವ್ ಮ್ಯಾರೇಜ್ ಆಗಿದ್ದಾರೆ. ದಿಗಂತ್ ಅವರ ಮನೆಯವರಿಗೆ ಇದು ಇಷ್ಟ ಇರೋದಿಲ್ಲ. ಈಗ ದಿಗಂತ್ ಅವರ ತಂಗಿಗೆ ಮದುವೆ ಆಗ್ತಿದೆ. ಈ ಕಾರಣದಿಂದ ಮಗ ಮತ್ತೆ ಸೊಸೆ ಪ್ರಪ್ರಥಮ ಬಾರಿಗೆ ಮದುವೆಯಾದ ನಂತರ ಮನೆಗೆ ಹೋಗ್ತಿದ್ದಾರೆ. ಸ್ವರ್ಣಗೆ ಹೇಗಾದ್ರೂ ಮಾಡಿ ದಿಗಂತ್ ಮನೆಯವರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಆಸೆ. ಮನೆಗೆ ಹೋದ ಮೇಲೆ ದಿಗಂತ್ ಅವರ ಅಪ್ಪನ್ನ ಬಿಟ್ಟು ಮಿಕ್ಕವರೆಲ್ಲ ಮಗನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಬಟ್ ಸೊಸೆ ಮೇಲೆ ಅಷ್ಟಕ್ಕಷ್ಟೇ ಅಭಿಮಾನ. ಆದ್ರೂ ಕೂಡ ಸ್ವರ್ಣ ಅವರು ಶಪಥ ಮಾಡ್ತಾರೆ, ಇನ್ನೊಂದು ವಾರದಲ್ಲಿ ಎಲ್ಲರನ್ನ ಬುಟ್ಟಿಗೆ ಹಾಕೊಳ್ತೀನಿ ಅಂತ. ಇನ್ನು ಡಾಕ್ಟರ್ ದಿಗಂತ್ಗೆ ಒಬ್ಬ ತಮ್ಮ ಇರ್ತಾರೆ. ಅವರು ಪೊಲೀಸ್ ಇನ್ಸ್ಪೆಕ್ಟರ್. ತಮ್ಮನ ಹೆಂಡತಿ ಈ ಮನೆಯ ಅತ್ಯಂತ ಮುದ್ದು ಸೊಸೆ. ಅಡಿಗೆ ಮಾಡೋದ್ರಲ್ಲಿ, ಸಂಸ್ಕಾರದಲ್ಲಿ, ಎಲ್ಲದ್ರಲ್ಲೂ ಎತ್ತಿದ ಕೈ. ಬೈದ್ವೆ ಆಕೆ ಹೆಸರು ಅನುಸೂಯ ಅಂತ. ಇದಕ್ಕೆ ಪ್ಯಾರಲಲ್ ಆಗಿ ಜೈಲ್ನಲ್ಲಿರುವ ಕರುಣ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಈತನ ಚೇಲಾಗಳು ಈತನನ್ನ ಜೈಲ್ನಲ್ಲಿ ಭೇಟಿಯಾಗಿ ಹೇಳ್ತಾರೆ, ನಾವು ಜಾನ್ಸಿಯನ್ನ ನೋಡಿದ್ವಿ ಅಂತ. ಜಾನ್ಸಿ ಹೆಸರು ಕೇಳಿದ ತಕ್ಷಣ ಕರುಣ, ಅದು ಕರ್ಣ ಅಂದ್ರೆ ಕಿವಿ ಅರಳು ಬಿಡುತ್ತೆ. ಬಟ್ ಈ ಚೇಲಾಗಳಿಗೆ ಅವಳೇ ಜಾನ್ಸಿನ ಅಂತ ಕನ್ಫರ್ಮೇಶನ್ ಸಿಕ್ಕಿರೋದಿಲ್ಲ. ಈ ಕಾರಣದಿಂದ ಕರುಣ ಹೇಳಿ ಕಳಿಸ್ತಾನೆ, ಅವಳೇ ಜಾನ್ಕಿನ ಅಂತ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಅಂತ. ಈಗ ವಾಪಸ್ ಸ್ವರ್ಣ ಕತೆಗೆ ಬರೋದಾದ್ರೆ, ಅನುಸೂಯಾಗಿಂತ ಜಾಸ್ತಿ ಇಂಪ್ರೆಸ್ ಮಾಡ್ಬೇಕು ನಾನು ಮನೆಯವರನ್ನ ಸ್ವರ್ಣ ಟ್ರೈ ಮಾಡಿದ್ದಾರೆ. ಬಟ್ ಒಂದು ಅಡಿಗೆ ಬರೋದಿಲ್ಲ. ಸೊ ಇವರು ಅನಾಥಾಶ್ರಮದಲ್ಲಿದ್ದಾಗ ಈಕೆಯ ಬಾಲ್ಯದ ಗೆಳತಿಯನ್ನ ಸಹಾಯ ಮಾಡುವಂತ ಕೇಳ್ಕೊಳ್ತಾರೆ. ಆಕೆಯನ್ನ ಊರಿಗೆ ಕರೆಸ್ಕೊಂಡು ಒಂದು ಲಾಡ್ಜ್ ನಲ್ಲಿಟ್ಟು ಅಡಿಗೆಯನ್ನ ಹೇಳಿಸ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ತಾರೆ. ಈ ಫ್ರೆಂಡ್ ನ ಹೆಸರು ಕಿರಣ್ಮಯಿ ಅಂತ. ಕಿರಣ್ಮಯಿನ ಕರ್ಕೊಂಡು ಈಗ ಮಾರ್ಕೆಟ್ ನಲ್ಲಿ ತರಕಾರಿ ತರಕ್ ಹೋಗ್ತಾರೆ. ಅಲ್ಲಿ ಆ ಕರುಣಾನ ಚೇಲಾಗಳು ಬಂದು ಈಕೆಯನ್ನ ಫಾಲೋ ಮಾಡ್ತಿದ್ದಾರೆ. ಬೇಸಿಕಲಿ ಅವ್ರಿಗೆ ಡೌಟು, ಈ ಸ್ವರ್ಣನೇ ಜಾನ್ಸಿನಾ ಅಂತ. ಇವ್ರು ಫಾಲೋ ಮಾಡ್ತಿರೋದನ್ನ ಸ್ವರ್ಣ ಅಬ್ಸರ್ವ್ ಮಾಡ್ತಾರೆ. ಡೈರೆಕ್ಟ್ ಅವನ ಹತ್ರ ಹೋಗ್ತಾರೆ. ಆಗ ಅವನು ಹೇಳ್ತಾನೆ, ನಿಮ್ ಹೆಸರು ಜಾನ್ಸಿನಾ ಅಂತ. ಆಗ ಸ್ವರ್ಣ ರಿಪ್ಲೈ ಮಾಡ್ತಾರೆ, ಮಗನೇ ಯಾಕೋ ಫಾಲೋ ಮಾಡ್ತಿದ್ಯಾ, ಇನ್ನೊಂದ್ಸಲ ನೀನೇನಾದ್ರೂ ನನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೊಂದು ಹೂತು ಬಿಡ್ತೀನಿ ನಿನ್ನ ಅಂತ ಅವಾಜ್ ಹಾಕ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ, ಈ ಬೊಮ್ಮ ನೋಡ್ಲಿಕ್ಕೆ ಮಾತ್ರ ಇನ್ನೋಸೆಂಟ್ ತರ ಇದೆ, ಬಟ್ ಈಕೆ ಇನ್ನೋಸೆಂಟ್ ಮುಖದ ಮುಂದೆ ಭಯಾನಕ ರಹಸ್ಯಗಳಿರ್ಬಹುದು ಅಂತ. ಬೈ ದ ವೇ ಈಕೆಯ ಮಾತುಗಳನ್ನ ಕೇಳಿಸ್ಕೊಂಡು ಅಚ್ಚೆ ಎಲ್ಲ ಓಡ್ಬಿಡ್ತಾನ ಅಲ್ಲಿಂದ. ಅಂಡ್ ಡೈರೆಕ್ಟ್ ಜೈಲಿನಲ್ಲಿರುವ ಕರುಣಂಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಈಗಲೂ ನನಗೆ ಕನ್ಫರ್ಮ್ ಆಗ್ಲಿಲ್ಲ, ಬಟ್ ನೋಡೋಕೆ 100% ಜಾನ್ಸಿ ತರನೇ ಇದ್ದಾಳೆ ಅಂತ. ಆಗ ಕರುಣ ಹೇಳ್ತಾನೆ, ನಿನ್ಗೆ ಡೌಟ್ ಇದ್ರೆ ಜಾನ್ಸಿನ ಎತ್ಬಿಡು, ಅವಳೇನಾದ್ರೂ ಸತ್ತೋದ್ರೆ ಅವಳು ಜಾನ್ಸಿ ಅಲ್ಲ, ಬಟ್ ನೀನ್ ಸತ್ತೋಗ್ಬಿಟ್ರೆ ಅವಾಗ ನಮಗ್ ಕನ್ಫರ್ಮ್ ಆಗುತ್ತೆ ಅವಳು ಜಾನ್ಸಿನೇ ಅಂತ. ಅದರರ್ಥ ಜಾನ್ಸಿ ಈಸ್ ಅ ಖತರ್ನಾಕ್ ಹುಡುಗಿ ಅಂತ. ಈ ಕಡೆ ಸ್ವರ್ಣ ತನ್ನ ಫ್ರೆಂಡ್ ಕೈಲಿ ಅಡಿಗೆ ಮಾಡಿಸ್ಕೊಂಡು ಮನೆಯವ್ರಿಗೆಲ್ಲ ಬೆಳಗ್ಗೆ 3 ಗಂಟೆಗೆ ಎದ್ದು ನಾನೇ ಅಡಿಗೆ ಮಾಡಿದೀನಿ ಅಂತ ಸ್ಕೋಪ್ ತಗೊಂಡು ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ಮನೆಯವರು ಈಕೆಯ ಕೈ ರುಚಿಯನ್ನ ನೋಡಿ ಇಂಪ್ರೆಸ್ ಕೂಡ ಆಗ್ತಿದ್ದಾರೆ. ಈ ನಡುವೆ ಡಾಕ್ಟರ್ ದಿಗಂತ್ ರವರ ಅಜ್ಜಿಗೆ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಆಗತ್ತೆ. ಬಟ್ ಎಲ್ರು ಬ್ಯುಸಿ ಇರೋದ್ರಿಂದ ಇವರ ಅಳಿಯ ಬುಚ್ಚಿರಾಜು ಇವರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಕ್ ರೆಡಿ ಆಗ್ತಾರೆ. ಮನೆಯ ಹೆಂಗಸರನ್ನೆಲ್ಲ ಒಟ್ಟುಗೂಡಿಸಿ ಬುಚ್ಚಿರಾಜು ದೇವಸ್ಥಾನಕ್ಕೆ ಹೊರಡ್ತಾರೆ. ನೆಕ್ಸ್ಟ್ ಡೇ ಈ ಗ್ಯಾಂಗ್ ನಲ್ಲಿ ಸ್ವರ್ಣ ಕೂಡ ಇರ್ತಾರೆ. ಸೊ ಈಕೆಯನ್ನ ಫಾಲೋ ಮಾಡ್ಕೊಂಡು ಕರುಣಾ ಕಡೆಯವರು ಬರ್ತಾರೆ ದೇವಸ್ಥಾನಕ್ಕೆ. ಸ್ವರ್ಣ ಅಲರ್ಟ್ ಆಗ್ಬಿಡ್ತಾರೆ. ದರ್ಶನ ಎಲ್ಲ ಮುಗಿದ ನಂತರ ಮನೆಯವರನ್ನೆಲ್ಲ ಕಾರಿನ ಒಳಗೆ ಕೂರಿಸಿ ಇವರೇ ಕಾರ್ ಡ್ರೈವಿಂಗ್ ಮಾಡೋಕ್ ಶುರು ಮಾಡ್ಬಿಡ್ತಾರೆ. ಮನೆಯವರೆಲ್ಲ ಫುಲ್ ಇಂಪ್ರೆಸ್, ನಿಮಗೆ ಕಾರ್ ಡ್ರೈವಿಂಗು ಬರುತ್ತಾ ಅಂತ. ಸರಿ, ಈಗ ಸ್ವರ್ಣ ಅವರು ಕಾರ್ ಓಡಿಸ್ತಿರ್ಬೇಕಾದ್ರೆ ಇವರನ್ನ ಫಾಲೋ ಮಾಡ್ಕೊಂಡು ಆ ರೌಡಿಗಳು ಬರ್ತಾರೆ. ಸ್ವರ್ಣ ಏನ್ ಮಾಡ್ತಾರೆ, ಕಾರ್ ನಲ್ಲೇ ಒಂದಷ್ಟು ರೌಡಿಗಳಿಗೆ ಗುದ್ದಿ ಕಾರ್ ಡೋರ್ ಅನ್ನ ಓಪನ್ ಮಾಡಿ ಒಂದಷ್ಟು ರೌಡಿಗಳನ್ನ ಕೆಳಗೆ ಬೀಳಿಸಿ ಮನೆಯವರನ್ನೆಲ್ಲ ರಕ್ಷಣೆ ಮಾಡಿ ಮನೆಗೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಇದನ್ನ ನೋಡಿ ಮನೆಯ ಅಜ್ಜಮ್ಮನಿಂದ ಹಿಡಿದು ತಂಗಿಯಮ್ಮನವರೆಗೂ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಅಂಡ್ ಎಲ್ಲರೂ ಇಂಪ್ರೆಸ್ ಆಗ್ಬಿಡ್ತಾರೆ. ಬಟ್ ಇವರ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ಎಲ್ಲರೂ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೈ ದ ವೇ ಡಾಕ್ಟರ್ ದಿಗಂತ್ ಅವರ ಅಪ್ಪ ಪೊಲಿಟಿಷಿಯನ್ ಆಗಿರೋದ್ರಿಂದ ನನಗೆ ಟಿಕೆಟ್ ಕೊಡಿಸ್ಲಿಲ್ಲ ಅಂತ ಮಧುಸೂದನ್ ರಾವ್ ಅನ್ನುವ ಒಬ್ಬ ವ್ಯಕ್ತಿ ಇವರ ಅಪ್ಪನಿಗೆ ಎಗೇನ್ಸ್ಟ್ ಆಗಿರ್ತಾರೆ. ಅವನ್ ಕಡೆ ಅವರೇ ಅಟ್ಯಾಕ್ ಮಾಡಿರ್ಬೇಕು ಅಂತೇಳಿ ಎಲ್ಲರೂ ಥಿಂಕ್ ಮಾಡ್ತಾರೆ. ಬಟ್ ಅವತ್ ರಾತ್ರಿ ಈ ರೌಡಿಗಳು ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಸ್ವರ್ಣನ ಕೊಲೆ ಮಾಡ್ಬೇಕು ಅಂತ. ಬಟ್ ಸ್ವರ್ಣ ಎಲ್ಲರಿಗೂ ಹೊಡೆದು ಬಡ್ತವ ಇನ್ನೊಂದ್ಸಲ ಕಾಣಿಸಿದ್ರೆ ಹೂತಾಕ್ಬಿಡ್ತೀನಿ ಅಂತ ಹೆದರ್ಸ್ ಕಳಿಸ್ತಾರೆ. ಬಟ್ ಅದ್ರಲ್ಲಿ ಒಬ್ಬ ಅತಿಶಯೋಕ್ತಿ ಮಾಡೋಕ್ ಹೋಗಿ ಕೊಂದೇ ಬಿಡ್ತೀನಿ ಅಂತ ಮಚ್ಚು ತಗೊಂಡು ಓಡುವರ್ತಾ ಮುಗ್ಗರಿಸಿ ಮಚ್ಚಿನ ಮೇಲೆ ತನಗ್ ತಾನೇ ಬಿದ್ದು ಸತ್ತೋಗ್ಬಿಡ್ತಾನೆ. ಅಂದ್ರೆ ಮನೆ ಹೊರಗಡೆ ಸಾಯೋದಿಲ್ಲ, ಮನೆ ಒಳಗೆ ಬಂದು ಸತ್ತೋಗ್ಬಿಡ್ತಾನೆ. ಸೊ ಸ್ವರ್ಣ ಆತನ ಶವವನ್ನ ಮೂಟೆ ಕಟ್ಟಿ ಲಾಡ್ಜ್ ನಲ್ಲಿರುವ ತನ್ನ ಸ್ನೇಹಿತೆಯನ್ನ ಅಲ್ಲಿಗೆ ಕರೆಸ್ಕೊಂಡು ಕಾರ್ನಲ್ಲಿ ಎತ್ಕೊಂಡೋಗಿ ಕಾಡಿನೊಳಗೆ ಎಸ್ಬಿಟ್ಟು ಬರ್ತಾರೆ. ಬಟ್ ಆ ಸ್ನೇಹಿತೆಗೆ ಭಯ, ಆಕೆಗೆ ಕೂಡ ಈಕೆಯ ಹಿಸ್ಟರಿ ಗೊತ್ತಿಲ್ಲ. ಸೊ ಈ ಕಾರಣದಿಂದ ಏನಮ್ಮಿ ಅವನ್ ಯಾಕಮ್ಮಿ ಸಾಯಿಸ್ತೆ ಹಂಗೆ ಹಿಂಗೆ ಅಂತ ಕೇಳ್ತಾವ್ರೆ. ಮುಗ್ಗರ್ಸ್ ಬಿದ್ದು ಸತ್ತೋದ ಅಂತ ಇವ್ರು ಹೇಳ್ತಾವ್ರೆ. ಇನ್ವೇ ವಿಧಿ ಇಲ್ದಲೆ ಸ್ನೇಹಿತೆ ಸಹಾಯ ಮಾಡ್ತಾರೆ ಇವ್ರಿಗೆ. ನೆಕ್ಸ್ಟ್ ಡೇ ಫ್ರೆಂಡ್ ಕೇಳ್ತಾರೆ ಸುವರ್ಣನ, ನೀನೇನೋ ಮುಚ್ಚಿಕ್ತಿದ್ಯಾ, ಇಷ್ಟೆಲ್ಲಾ ಮಾಡೋಕ್ ನಿನ್ಗೆ ಹೆಂಗ್ ಧೈರ್ಯ ಬಂತು, ನಿಜ ಹೇಳು ಅಂತ. ಆಗ ಸ್ವರ್ಣ ತನ್ನ ಹಿಸ್ಟರಿಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರೆಲ್ಲ ಅನಾಥೆಯರು ಹಾಸ್ಟೆಲ್ ನಲ್ಲಿದ್ದಾಗ ಹಾಸ್ಟೆಲ್ ನ ವಾರ್ಡನ್ಗಳು ಇವರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು. ಈ
ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಹಾಸ್ಟೆಲ್ ನಿಂದ ತಪ್ಪಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ದೊಡ್ಡವರಾದ್ಮೇಲೆ ಸಹ ಇವರುಗಳ ಮೇಲೆ ಕಣ್ ಹಾಕೋದನ್ನ ಜನಗಳು ಬಿಡ್ಲಿಲ್ಲ. ಇಂತಿಪ್ಪ ಇವರಿಗೆ ಕರುಣ ಅಂಡ್ ಗ್ಯಾಂಗ್ ಒಂದಿನ ಕಾಣಿಸ್ಕೊಳ್ತು. ಇವರ ಗ್ಯಾಂಗ್ ನಲ್ಲಿ ಹುಡುಗರು ಹುಡುಗಿಯರು ಎಲ್ಲರೂ ಇದ್ರು. ಇವರು ಬಂದೂಕುಗಳನ್ನ ಹಿಡಿದು ಹೋರಾಟ ಮಾಡ್ತಿದ್ರು. ದಬ್ಬಾಳಿಕೆ ವಿರುದ್ಧ ಹೋರಾಟ, ಸ್ವಾತಂತ್ರ್ಯ, ಕ್ರಾಂತಿಕಾರಿ ಹೋರಾಟ, ಹೀಗೆ ಏನೇನೆಲ್ಲ ತಲೆ ತುಂಬುತ್ತಾ ಇದ್ರು ಈ ಕರುಣ ಅಂಡ್ ಗ್ಯಾಂಗ್. ಇದರಿಂದ ಇನ್ಸ್ಪೈರ್ ಆಗ್ಬಿಟ್ಟು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿರುವ ಈ ಹಾಸ್ಟೆಲ್ ವಾರ್ಡನ್ ಗಳನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಚಾಕು ತಗೊಂಡು ಚುಚ್ಬಿಟ್ಟು ಸಾಯಿಸೇ ಬಿಡ್ತಾರೆ ಸ್ವರ್ಣ ಅವರು. ಅಂಡ್ ಇದನ್ನೆಲ್ಲ ನೋಡಿದ ಕರುಣ ತನ್ನ ಗ್ಯಾಂಗ್ಗೆ ಈಕೆಯನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಅವತ್ತಿನಿಂದ ಇವರಿಗೆ ಚೆನ್ನಾಗಿ ಬಂದೂಕಿನ ಟ್ರೈನಿಂಗು, ಕುಸ್ತಿ ಟ್ರೈನಿಂಗು, ಕರಾಟೆ ಟ್ರೈನಿಂಗು ಎಲ್ಲವನ್ನ ಕೊಡ್ತಾರೆ. ಈಗ ಈ ಗ್ಯಾಂಗ್ ನಲ್ಲಿ ಆದರ್ಶ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿಸಿದ ಎಲ್ಲ ಸೇರ್ಕೊಂಡ ಜನಗಳನ್ನ ಈ ಕರುಣ ಮಿಸ್ಲೀಡ್ ಮಾಡ್ತಿದ್ದಾನೆ. ದುಡ್ಡು ತಗೊಂಡು ತನ್ನ ಜನಗಳನ್ನ ದುಡ್ಡು ಕೊಟ್ಟವರ ವಿರೋಧಿಗಳ ವಿರುದ್ಧ ಎತ್ತು ಕಟ್ಟುತ್ತಿದ್ದಾನೆ. ಇದು ಸ್ವರ್ಣಗೆ ಅರ್ಥ ಆಗತ್ತೆ. ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕರುಣ ಯಾವಾಗ್ಲೂ ಈಕೆಯ ಮೇಲೆ ಕಣ್ಣಿಟ್ಟೇ ಇರ್ತಾನೆ. ಕರುಣದ ಅಲ್ಟಿಮೇಟ್ ಮೋಟಿವ್ ಏನು ಅಂದ್ರೆ ಸ್ವರ್ಣನ ಮದುವೆ ಆಗ್ಬೇಕು ಅಂತ. ಇನ್ಫ್ಯಾಕ್ಟ್ ಸ್ವರ್ಣ ಅಲ್ಲ, ಝಾನ್ಸಿ ಅವ್ರೆ. ಸೊ ಝಾನ್ಸಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿದ್ರೆ ಈತನನ್ನ ಪೊಲೀಸರಿಗೆ ಹಿಡಿದು ಕೊಡ್ಬೇಕು ಅಂತ ಹೇಳಿ ಒಂದು ಚೀಟಿನಲ್ಲಿ ಈತ ಎಲ್ಲಿರ್ತಾನೆ ಅಂತ ಬರೆದ್ಬಿಟ್ಟು ಪೊಲೀಸರಿಗೆ ಸಿಗುವಂತೆ ಮಾಡ್ಬಿಡ್ತಾರೆ. ಪೊಲೀಸರು ಈತನನ್ನ ಎತ್ತಾಕೊಂಡು ಹೋಗ್ತಾರೆ. ಈತನ ಗ್ಯಾಂಗ್ ನವರೆಲ್ಲ ಎಸ್ಕೇಪ್ ಆಗ್ತಾರೆ. ಇದಾದ ನಂತರ ಸ್ವರ್ಣ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಡಾಕ್ಟರ್ ದಿಗಂತರನ್ನ ಭೇಟಿಯಾಗಿ ಲವ್ ಮಾಡಿ ಮದುವೆ ಆಗಿರ್ತಾರೆ. ಸೊ ಬೇಸಿಕಲಿ ಸ್ವರ್ಣ ಇಸ್ ಅ ವೆಲ್ ಟ್ರೈನ್ಡ್ ಫೈಟರ್. ಇಂತಿಪ್ಪ ಝಾನ್ಸಿ ಬದುಕಿದ್ದಾಳೆ ಅಂತ ಜೈಲಿನಲ್ಲಿರುವ ಕರುಣಾಗೆ ಗೊತ್ತಾಗುತ್ತೆ. ಸೊ ಆತ ಜೈಲಿನಲ್ಲಿ ಯಾರೋ ಒಬ್ರಿಗೆ ಚುಚ್ಚಿಬಿಟ್ಟು ಗ್ಯಾಸ್ ಬ್ಲಾಸ್ಟ್ ಆಗುವಂತೆ ಮಾಡ್ಬಿಟ್ಟು ಜೈಲಿನಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಗ್ಯಾಸ್ ಬ್ಲಾಸ್ಟ್ ನಲ್ಲಿ 10-15 ಜನ ಸತ್ತೋಗ್ಬಿಡ್ತಾರೆ. ಜೈಲಿನವರೆಲ್ಲ ಅಂದ್ಕೊಳ್ತಾರೆ ಈತ ಕೂಡ ಅಂದ್ರೆ ಕರುಣ ಕೂಡ ಗ್ಯಾಸ್ ಬ್ಲಾಸ್ಟ್ ನಲ್ಲಿ ಸತ್ತೋಗಿದ್ದಾನೆ ಅಂತ. ಈತ ಬಂದು ಒಂದಷ್ಟು ಚೇಲೆಗಳ ಮುಖಾಂತರ ತನ್ನ ಘೋಷವಾಕ್ಯವನ್ನ ಸ್ವರ್ಣ ಇರುವ ಊರಿನಲ್ಲಿ ಅನೌನ್ಸ್ ಮಾಡ್ಕೊಂಡು ಓಡಾಡ್ತಿರ್ತಾನೆ. ಸ್ವರ್ಣಗೆ ಗೊತ್ತಾಗತ್ತೆ ಇದು ಕರುಣಾದೆ ಕುತಂತ್ರ ಅಂತ. ಆ ಅನೌನ್ಸ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಗೊತ್ತಾಗತ್ತೆ ಅಲ್ಲಿ ಕರುಣ ಇದ್ದಾನೆ ಅಂತ. ಸೊ ಸ್ವರ್ಣ ಕರುಣಾಗೆ ಹೋಗಿ ಹೇಳ್ತಾರೆ, ನನ್ನ ಹಳೆಯ ಹಿಸ್ಟರಿಯನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ಈಗ ನಾನು ಮದುವೆ ಆಗಿದ್ದೀನಿ, ಹೊಸ ಫ್ಯಾಮಿಲಿ ನನ್ನ ಜೊತೆ ಸಿಕ್ಕಿದೆ, ನನ್ನ ಜೀವನದಲ್ಲಿ ನೀನು ಮತ್ತೆ ಬರಬೇಡ ಅಂತ. ಬಟ್ ಕರುಣ ಹೇಳ್ತಾನೆ, ನಾನ್ ನಿನ್ನ ಮದುವೆ ಆಗ್ಬೇಕು ಅಂತ ಜೈಲಿನಿಂದ ಬಂದಿದ್ರೆ ನೀನ್ ನೋಡಿದ್ರೆ ನನಗೆ ಕೈ ಕೊಟ್ಬಿಟ್ಟ. ಅದೆಲ್ಲ ಇರ್ಲಿ, ನಿನ್ನ ಹಿಸ್ಟರಿಯನ್ನ ನಿಮ್ ಮನೆಯವ್ರಿಗೆಲ್ಲ ಹೇಳಿದ್ಯಾ, ನಿನ್ ಗಂಡಂಗೆ ಹೇಳಿದ್ಯಾ? ಹೇಳಿದ್ಮೇಲೆ ಅವ್ರು ಸುಮ್ನೆ ಇರ್ತಾರ? ನಿನ್ನ ಓಡ್ಸೋದಿಲ್ವಾ ಮನೆಯಿಂದ ಅಂತ ಕೇಳ್ತಿರ್ತಾರೆ. ಬಟ್ ಸ್ವರ್ಣ ಹೇಳ್ತಾರೆ, ಪ್ಲೀಸ್ ಅದನ್ನೆಲ್ಲ ಈಗ ನೀನ್ ಕೆದಕ್ಬೇಡ, ನನ್ನ ಬಿಟ್ಬಿಡು, ನನ್ ಪಾಡಿಗೆ ನಾನು ಬದುಕೊಳ್ತೀನಿ. ಸರಿ ಆಯ್ತು, ನಿನ್ ಮೇಲೆ ಆಣೆ, ನಿನ್ಗೇನು ತೊಂದರೆ ಕೊಡೋದಿಲ್ಲ ಅಂತ ಕರುಣ ಹೇಳ್ಬಿಟ್ಟು ಈಕೆ ವಾಪಸ್ ಬರ್ತಿರ್ಬೇಕಾದ್ರೆ ಕಡೆಗೆ ಒಂದು ಮಾತು ಹೇಳ್ತಾರೆ, ಅಕಸ್ಮಾತ್ ನಿನ್ ಫ್ಯಾಮಿಲಿ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ನಿನ್ನನ್ನ ರಕ್ಷಣೆ ಮಾಡೋಕೆ ಸ್ವರ್ಣ ಬರ್ತಾಳಾ ಅಥವಾ ಝಾನ್ಸಿ ಬರ್ತಾಳಾ ಅಂತ. ಆಗ ಸ್ವರ್ಣಗೆ ಅರ್ಥ ಆಗುತ್ತೆ ಇವನೇನೋ ನನ್ನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಹಾಕಿದ್ದಾನೆ ಅಂತ. ಅಂದ್ಕೊಂಡಂಗೆನೆ ಅವನು ಆ ಫ್ಯಾಮಿಲಿಯ ವೀಕ್ನೆಸ್ ಏನು, ಗಂಡನ್ ಕೆಲಸ ಏನು, ಮಾವನ್ ಕೆಲಸ ಏನು ಎಲ್ಲವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕರುಣ. ಈ ಕಡೆ ಈ ಗ್ಯಾಂಗ್ ನ ಫೇಮಸ್ ಘೋಷವಾಕ್ಯಗಳಿದಾವಲ್ಲ ಅವು ಪೊಲೀಸರ ಕಿವಿಗೂ ಬಿದ್ದಿರ್ತವೆ. ಪೊಲೀಸರು ಅಲರ್ಟ್ ಆಗ್ತಾರೆ, ಈ ಗ್ಯಾಂಗ್ ಮತ್ತೆ ಆಕ್ಟಿವೇಟ್ ಆಗಿದೆ. ಇವರು MLA ಗಳನ್ನ, ಪೊಲೀಸರನ್ನ ಟಾರ್ಗೆಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವ್ರು ಇದರಲ್ಲ, ಈ ಊರಿನಲ್ಲಿ ಒಂದು ವಾರದ ನಂತರ CM ಬರುವ ಪ್ರೋಗ್ರಾಮ್ ಇರುತ್ತೆ, ಅಲ್ಲೇನಾದ್ರೂ ಈ ಗ್ಯಾಂಗ್ ಕಿತಾಪತಿ ಮಾಡಬಹುದು ಅಂತ ಪೊಲೀಸರು ಅಲರ್ಟ್ ಆಗ್ತಾರೆ. ಡಾಕ್ಟರ್ ದಿಗಂತ್ ಅವರ ತಮ್ಮ ಕೂಡ ಈ ಗ್ಯಾಂಗ್ ನ ಡೀಟೇಲ್ಸ್ ಅನ್ನ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಇಂದ ತರಿಸ್ಕೊಳ್ತಾರೆ. ತರಿಸ್ಕೊಳ್ಳಿಕ್ಕೆ ರಿಕ್ವೆಸ್ಟ್ ಕಳಿಸ್ತಾರೆ. ಈ ಕಡೆ ಕರುಣಂಗೆ ಗೊತ್ತಾಗತ್ತೆ ಝಾನ್ಸಿ ಆಲಿಯಾ ಸ್ವರ್ಣ ಅವರ ಮಾವನಿಗೆ ಮಧುಸೂದನ್ ರಾವ್ ಅನ್ನುವ ಒಬ್ಬ ಅಪೋನೆಂಟ್ ಇದ್ದಾನೆ ಅಂತ. ಸೊ ಡೈರೆಕ್ಟ್ ಅವ್ರ ಹತ್ರ ಹೋಗಿ, ಮಧುಸೂದನ್, ನಿಮ್ಮ ಅಪೋನೆಂಟು ನಿಮ್ಮ ಸ್ಕ್ಯಾಮ್ ಗಳ ಬಗ್ಗೆ ಒಂದು ಫೈಲ್ ಅನ್ನ ಮಾಡಿ CM ಗೆ ಕೊಡ್ತಿದ್ದಾರೆ. ಸೊ ನೀವು ನಿಮ್ಮ ರೌಡಿಗಳನ್ನ ನಮ್ ಜೊತೆ ಕಳಿಸಿ, ನಾನು ಗ್ಯಾಂಗ್ ವಾರ್ ನಲ್ಲಿ ಪ್ರವೀಣ CM ಪ್ರೋಗ್ರಾಮ್ ನಲ್ಲಿ CM ಮೇಲೆ ಅಟ್ಯಾಕ್ ಮಾಡಿಸಿ ಆ ಫೈಲ್ ತಲುಪದಂತೆ ಮಾಡ್ತೀನಿ ಅಂತ ಆಫರ್ ಮಾಡ್ತಾನೆ. ಈ ಕಡೆ ಸ್ವರ್ಣ ಅವರ ಮಾವ ಫೈಲ್ ಅನ್ನ ರೆಡಿ ಮಾಡ್ತಾರೆ. ಸ್ವರ್ಣನೇ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ ಫೈಲ್ ಅನ್ನೆಲ್ಲ ಬರೆಯೋಕೆ. ನೆಕ್ಸ್ಟ್ ಡೇ ಮಾವ ಹೊರಡ್ತಾರೆ CM ಗೆ ಫೈಲ್ ಅನ್ನ ಕೊಡೋಕೆ. ಆಗ ಸ್ವರ್ಣಗೆ ಈ ಗ್ಯಾಂಗ್ ನವರು ಬರೀತಿದ್ದ ಸಿಂಬಲ್ ತಮ್ಮ ಮನೆಯ ಮೇಲೆ ಬರ್ದಿರೋದು ಕಾಣುತ್ತೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಗ್ಯಾಂಗು ಯಾರ ಮೇಲೂ ಅಟ್ಯಾಕ್ ಮಾಡುತ್ತೆ ಅಂತ. ಬಟ್ ಗಂಡನ ಮೇಲೆ ಅಟ್ಯಾಕ್ ಆಗುತ್ತಾ, ಮೈದುನನ ಮೇಲೆ ಅಟ್ಯಾಕ್ ಆಗುತ್ತಾ, ಮಾವನ ಮೇಲೆ ಅಟ್ಯಾಕ್ ಆಗುತ್ತಾ? ಥಿಂಕ್ ಮಾಡ್ತಾ ಇವ್ರಿಗೆ ಅರಿವಾಗತ್ತೆ ಇವ್ರು ಮೊದಲು ಫ್ಯಾಮಿಲಿ ಹೆಡ್ ಮಾವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ. ಸೊ ಡೈರೆಕ್ಟ್ CM ರವರ ಪ್ರೋಗ್ರಾಮ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಬಸ್ ನಲ್ಲಿ ಕರುಣಾ ಕಡೆ ಅವರು ಕೂತಿರ್ತಾರೆ. ಸ್ವರ್ಣ ಡೈರೆಕ್ಟ್ ಹೋಗಿ ಬಸ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಲ್ಲರಿಗೂ ಹೊಡೆದು ಪ್ರೋಗ್ರಾಮ್ ನಲ್ಲಿ ಯಾವುದೇ ಅಡಚಣೆ ಇಲ್ಲದಂತೆ ನೋಡ್ಕೊಳ್ತಾರೆ. ಅಂದ್ಕೊಂಡಂತೆನೆ ಇವರ ಮಾವ ಮಧುಸೂದನ್ ಅವರ ಭ್ರಷ್ಟಾಚಾರದ ಫೈಲ್ ಅನ್ನ CM ಗೆ ಕೊಡ್ತಾರೆ. ಈಗ ಮಧುಸೂದನ್ ರೊಚ್ಚಿಗೆದ್ದು ಬಿಡ್ತಾನೆ. ಕರುಣಾಗೆ ಹೇಳ್ತಾನೆ, ನಾನೇನಾದ್ರೂ ಜೈಲ್ಗೆ ಹೋದ್ರೆ ನನ್ನ ರೌಡಿಗಳನ್ನೆಲ್ಲ ಕರ್ಕೊಂಡೋಗಿ ಅವನು ಇಡೀ ಫ್ಯಾಮಿಲಿನ ಮುಗಿಸ್ಬಿಡು ಅಂತ. ಆಗ ಕರುಣಾ ಹೇಳ್ತಾನೆ, ಹಂಗೆ ಮಾಡೋಣ, ಆದ್ರೆ ರೌಡಿಗಳನ್ನ ನೀನ್ ಕಳಿಸು, ಯಾವ ಟೈಮಲ್ಲಿ ಅವರನ್ನ ಹೊಡಿಬೇಕು ಅಂತ ನಾನ್ ನಿರ್ಧಾರ ಮಾಡ್ತೀನಿ ಅಂತ. ಈ ಕಡೆ ಸ್ವರ್ಣಾಗೆ ಅರಿವಾಗುತ್ತೆ, ನಾನು ನನ್ನ ಫ್ಯಾಮಿಲಿಗೆ ನನ್ನ ಪಾಸ್ಟ್ ಅನ್ನೆಲ್ಲ ಹಿಸ್ಟರಿಯನ್ನೆಲ್ಲ ಹೇಳಲಿಲ್ಲ ಅಂತಂದ್ರೆ ಕರುಣ ಏನಾದ್ರೂ ತರಲೆ ಮಾಡ್ತಾನೆ ಅಂತ. ಅಷ್ಟರಲ್ಲಿ ಡಾಕ್ಟರ್ ದಿಗಂತ್ ರವರ ತಮ್ಮ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವ್ರಿಗೆ ಸೆಂಟ್ರಲ್ ಆಫೀಸ್ ಇಂದ ಆ ಗ್ಯಾಂಗ್ ನ ಡೀಟೇಲ್ಸ್ ಬರುತ್ತೆ. ಆ ಗ್ಯಾಂಗ್ ನಲ್ಲಿ ಇವ್ರ ಅತ್ತಿಗೇನು ಇರೋದು ಇವ್ರಿಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಈಕೆ ಕೂಡ ಗ್ಯಾಂಗ್ ನಲ್ಲಿ ಇದ್ದವಳು ಅಂತ
ಪೊಲೀಸ್ ಅಪ್ಪಂಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಡೇ ಒಬ್ಬೊಬ್ಬರಾಗಿ ಮನೆಯವರಿಗೆ ನನ್ನ ಹಿಸ್ಟರಿಯನ್ನ ತಿಳಿಸಬೇಕು ಅಂತ ಸ್ವರ್ಣ ಅವ್ರು ಹೋಗ್ತಿದ್ದಾರೆ. ಮೊದಲನೇದಾಗಿ ಪೊಲೀಸ್ ಅಪ್ಪನ ಹತ್ರ ಹೋಗ್ತಾರೆ. ಪೊಲೀಸ್ ಅಪ್ಪ ಆಲ್ರೆಡಿ ಹೇಳ್ತಾರೆ, ನೀನು ಗ್ಯಾಂಗ್ ಲೀಡರ್ ಅಂತ ನನಗೆ ಮೊದಲೇ ಗೊತ್ತು ಅಂತ. ಆಗ ಸ್ವರ್ಣ ಹೇಳ್ತಾರೆ, ನಿಂಗೆಲ್ಲಾನು ಗೊತ್ತಿಲ್ಲ, ಒಂದ್ ನಿಮಿಷ ನಾನು ಹೇಳದ್ ಕೇಳು ಅಂತ. ಬೈ ದ ವೇ, ಮನೆಯಲ್ಲಿ ದಿಗಂತ್ ರವರ ತಂಗಿಯ ಮದುವೆಯ ತಯಾರಿಗಳು ನಡೀತಾ ಇರ್ತವೆ. ಈಗ ಇವರು ಮನೆಗೇನೆ ಡೈರೆಕ್ಟ್ ಬಂದ್ಬಿಡ್ತಾನೆ ಕರುಣ, ನಾನು ಈಕೆಯ ಮಾವ ಅಂತ ಹೇಳ್ಕೊಂಡು. ಎಲ್ಲರೂ ಈತನನ್ನ ವೆಲ್ಕಮ್ ಮಾಡ್ತಾರೆ. ನೀನ್ ಯಾಕ್ಲಾ ಇಲ್ಲಿಗೆ ಬಂದಿದ್ಯಾ ಅಂತ ನಮ್ಮ ಸ್ವರ್ಣ ಕೇಳ್ತಾರೆ. ಆಗ ಕರುಣ ಹೇಳ್ತಾರೆ, ಫ್ಯಾಮಿಲಿ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ಯಲ್ಲ, ನನ್ನ ಗತಿ ಏನಾಗ್ಬೇಕು? ನೀನ್ ಮಾಡ್ತಿರೋದೆಲ್ಲ ಸರಿನಾ? ನಮ್ಮ ಹೋರಾಟ ಏನಾಗ್ಬೇಕು? ನಮ್ದೆಲ್ಲ ಏನೇನೆಲ್ಲ ಕನಸುಗಳಿದ್ವು ಅದೇನಾಗ್ಬೇಕು? ನಮ್ಮ ವಿರುದ್ಧ ಆಗ್ತಿರುವ ದಬ್ಬಾಳಿಕೆಯನ್ನ ತಡೆಯೋದು ಹೇಗೆ? ಅದು ಇದು ಅಂತ. ನಿನ್ ಮೇಲೆ ಶಕ್ತಿ ಇಲ್ದಾಗ ಎಷ್ಟೊಂದ್ ಜನ ಅಟ್ಯಾಕ್ ಮಾಡಿದ್ರು, ಅದೆಲ್ಲ ನೆನಪಿಲ್ವಾ ನಿನ್ಗೆ? ಹಂಗೆ ಹಿಂಗೆ ಅಂತ ಪ್ರವೋಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಸ್ವರ್ಣ ಕೇಳೋದಿಲ್ಲ. ಮೊದ್ಲಿನಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಹೊರಡ್ತೀನಿ, ಆದ್ರೆ ನಿನ್ಗೆ ಇವತ್ತಿನ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಸಂಜೆ ಅಷ್ಟರಲ್ಲಿ ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಇಡೀ ನಿನ್ನ ಫ್ಯಾಮಿಲಿಯನ್ನ ಮುಗಿಸ್ಬಿಡ್ತೀನಿ ಅಂತ ಅವಾಜ್ ಹಾಕ್ಬಿಟ್ಟು ಹೋಗ್ತಾನೆ ಕರುಣ. ಸರಿ ಅಂತ ಹೇಳಿ ಅವತ್ತ ರಾತ್ರಿ ದಿಗಂತ್ಗೆ ಎಲ್ಲ ವಿಚಾರವನ್ನ ಹೇಳ್ಬಿಡ್ಬೇಕು ಅಂತ ಸ್ವರ್ಣ ಡಿಸೈಡ್ ಮಾಡ್ತಾರೆ. ಅಂದ್ಕೊಂಡಂತೆ ಹೇಳು ಬಿಡ್ತಾರೆ. ದಿಗಂತ್ ಫುಲ್ಲು ಡಿಸಪಾಯಿಂಟ್ ಆಗ್ತಾರೆ. ನನ್ಗೆ ಯಾಕೆ ಹೇಳಿಲ್ಲ ಅವತ್ತಿಂದ ನೀನು ಅಂತ. ಸ್ವರ್ಣ ಹೇಳ್ತಾರೆ, ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನು ಹೇಳಿಲ್ಲ. ಇವತ್ತು ನಿಮ್ಗೆಲ್ಲ ತೊಂದರೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಇದ್ಬಿಡ್ತೀನಿ ಅಂತ. ಆಗ ದಿಗಂತ್ ಹೇಳ್ತಾರೆ, ನೋ ನಾವೆಲ್ಲ ಒಟ್ಟಾಗಿ ಫ್ಯಾಮಿಲಿಯಾಗಿ ಹೋರಾಡೋಣ, ಹಿಂಗೆಲ್ಲ ರೌಡಿಗಳಿಗೆ ಹೆದರ್ಕೊಳ್ಳೋದು ಬೇಡ. ಜೊತೆಗೆ ನನ್ನ ತಮ್ಮನಿಗೆ ಹೇಳಿ ಆತನ ಮೇಲೆ ಆಕ್ಷನ್ ತಗೊಳ್ಳೋಣ ಅಂತಲೂ ಹೇಳ್ತಾರೆ. ಬಟ್ ಏನಾಗಿರುತ್ತೆ ಅಂದ್ರೆ, ಅವತ್ತು ಮದುವೆ ಮನೆಗೆ ಕರುಣ ಬಂದಿದ್ದಾಗ ಗ್ಯಾಂಗ್ ಹಿಸ್ಟರಿಯನ್ನೆಲ್ಲ ಸ್ವರ್ಣ ಅವರು ಪೊಲೀಸ್ ಅಪ್ಪನಿಗೆ ಹೇಳಿರ್ತಾರೆ. ಅಂಡ್ ಪ್ಲಾನ್ ಮಾಡ್ಕೊಂಡು ಈತನ ಫೋಟೋನ ಪೊಲೀಸ್ ಅಪ್ಪ ತಗೊಂಡಿರ್ತಾರೆ. ಸಾಕ್ಷಿ ಸಮೇತ ಪೊಲೀಸರಿಗೆ ಕಳಿಸಿ ಅರೆಸ್ಟ್ ವಾರೆಂಟ್ ಅನ್ನ ತಗೊಂಡು ಅವನನ್ನ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಸೊ ಫ್ಯಾಮಿಲಿಗೆ ಬಂದಿರುವ ಥ್ರೆಟ್ ಕಡಿಮೆ ಆಯ್ತು ಅಂತ ಇವರೆಲ್ಲ ಅಂದ್ಕೊಳ್ತಾರೆ. ಆಗ ಸ್ವರ್ಣ ಹೇಳ್ತಾರೆ, ಇನ್ನೂ ಒಂದ್ ಕೆಲಸವನ್ನ ನಾನು ಮಾಡ್ಬೇಕಿದೆ, ಮನೆಯಲ್ಲಿರೋರ್ಗೆಲ್ಲ ನನ್ನ ಹಿಸ್ಟರಿಯನ್ನ ಹೇಳ್ಬೇಕಿದೆ ಅಂತ ಹೇಳಿ ಮನೆಯವರನ್ನೆಲ್ಲ ಒಟ್ಟಿಗೆ ಸೇರಿಸಿ, ನಾನು ಮೊದಲು ಗ್ಯಾಂಗ್ ನಲ್ಲಿ ಇದ್ದೆ, ಹಿಂಗೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ಓ, ಇವಳಿಂದಾನೇ ನಮ್ಮ ಮನೆಯ ಮೇಲೆ ಅಟ್ಯಾಕ್ ಆಗ್ತಿದೆ, ತೊಂದರೆ ಆಗ್ತಿದೆ ಅಂತ ಕೆಲವರು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರ ಮಾವ ಹೇಳ್ತಾರೆ, ನನ್ನಿಂದಲೂ ಈ ಮನೆಗೆ ತೊಂದರೆ ಆಗಿತ್ತು, ನನ್ನ ಅಪೋನೆಂಟ್ಗಳು ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಆಗ ನನ್ನನ್ನ ಮನೆಯಿಂದ ದೂರ ಮಾಡ್ಲಿಕ್ಕೆ ನೋಡಲ್ಲ, ಈಗ ಯಾಕೆ ಅವಳ ಮೇಲೆ ನೀವು ಮಾತಾಡ್ತಿದ್ದೀರಾ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಫ್ಯಾಮಿಲಿಯಾಗಿ ಇದರ ವಿರುದ್ಧ ಹೋರಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಅರೆಸ್ಟ್ ಆಗಿರುವ ಕರುಣ ಸೆಂಟ್ರಲ್ ಜೈಲ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಕೈಯಿಂದ ಬೇಡಿಯನ್ನ ಬಿಡಿಸ್ಕೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ಎಸ್ಕೇಪ್ ಆಗ್ಬಿಡ್ತಾನೆ. ಮಧುಸೂದನ್ ರಾವ್ ಕಡೆಯ ರೌಡಿಗಳನ್ನ ಕರ್ಕೊಂಡು ಸ್ವರ್ಣ ಇರುವ ಮನೆಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ. ಆಗ ಸ್ವರ್ಣ ಮನೆಯ ಒಳಗಡೆ ಇರೋರ್ಗೆಲ್ಲ ಧೈರ್ಯ ತುಂಬ್ತಾರೆ. ಮನೇಲಿ ಏನೇನ್ ವೆಪನ್ಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಅವ್ರಿಗೆಲ್ಲ ಹೊಡೆಯೋಣ ಅಂತ ಡಿಸೈಡ್ ಮಾಡ್ತಾರೆ. ಮೇಲೆ ಒಂದೆರಡು ಗನ್ಗಳಿರ್ತವೆ, ಖಾರದ ಪುಡಿ ಇರುತ್ತೆ, ಸೌಟು, ಒನ್ಕೆ, ಚಾಕು, ಚೂರಿಗಳಿರ್ತವೆ. ಇದನ್ನೇ ತಗೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ರೌಡಿಗಳನ್ನ ಹೊಡಿತಾರೆ. ಕಡೆಗೆ ಕರುಣ ಡಿಸೈಡ್ ಮಾಡ್ತಾನೆ, ಇವ್ರ ಕೈಲಿ ಏನೂ ಆಗೋದಿಲ್ಲ, ನಾನೇ ಹೋಗಿ ಇವಳನ್ನ ಎಳ್ಕೊಂಡು ಬರ್ತೀನಿ ಅಂತ. ಅಂಡ್ ಗನ್ ಅನ್ನ ತಗೊಂಡು ಎಲ್ಲರೊಟ್ಟಿಗೆ ಹೊಡೆದಾಡಿ ಸುಸ್ತಾಗಿರುವ ಸ್ವರ್ಣ ಹತ್ರ ಹೋಗಿ ಆಕೆನ ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಸ್ವರ್ಣ ಅಲ್ಲೇ ಬಿದ್ದಿರುವ ಚೂಪಾದ ಆಯುಧವನ್ನ ತಗೊಂಡು ಈತನ ಕಾಲಿಗೆ ಚುಚ್ಚಿಬಿಟ್ಟು ಕೆಳಗ್ ಬಿಡಿಸ್ಬಿಡ್ತಾರೆ. ಅಂಡ್ ಚಾಕು ತಗೊಂಡು ಈತನ ಕತ್ತಿಗೆ ಚುಚ್ಚೋಕ್ ಹೋಗ್ತಾರೆ. ಕರುಣನ ಕೈಯಲ್ಲಿ ಗನ್ ಇದೆ. ನೀನ್ ನನಗೇನಾದ್ರೂ ಚುಚ್ಚಿದ್ರೆ ನಾನ್ ನಿನಗೆ ಶೂಟ್ ಮಾಡ್ಬಿಡ್ತೀನಿ, ನೀನ್ ನನಗ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗೋದು ಬೇಡ ಅಂತ ಹೆದರಿಸ್ತಾನೆ. ಬಟ್ ಸ್ವರ್ಣ ಎದ್ರೋದಿಲ್ಲ. ಚಾಕು ತಗೊಂಡ್ ಕತ್ತಿಗೆ ಚುಚ್ಚು ಬಿಡ್ತಾರೆ ಕರುಣದು. ಕರುಣ ಕೂಡ ಶೂಟ್ ಮಾಡ್ಬಿಡ್ತಾನೆ. ಸ್ವರ್ಣ ಅವರ ದೇಹಕ್ಕೆ ಗುಂಡು ತಾಗತ್ತೆ. ಕರುಣ ಸತ್ತೋಗ್ತಾನೆ. ಸ್ವರ್ಣ ಸಾಯ್ತಾರ ಇಲ್ವಾ ಅಂತ ನಮ್ಗಲ್ಲಿ ತೋರ್ಸೋದಿಲ್ಲ. ಬಟ್ ನೆಕ್ಸ್ಟ್ ಸೀನ್ ನಲ್ಲಿ ಸ್ವರ್ಣ ಎದ್ದು ಬಿಟ್ಟು ದೀಪ ಹಚ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನಮ್ಗೆ ಅರ್ಥ ಆಗುತ್ತೆ ಸ್ವರ್ಣ ಅವರ ಗಂಡ ಇವರನ್ನ ಬದುಕಿಸ್ಕೊಂಡಿದ್ದಾರೆ ಅಂತ. ಕಡೆಗೆ ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಾ ನಗ್ನಗ್ತಾ ಇರ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿ ಒಂಥರ ಚೆನ್ನಾಗಿತ್ತು ಗುರು. ಥ್ಯಾಂಕ್ ಯು so much for watching. Take care. Bye bye. Jai Hind. Jai Karnataka.